ಅದಿತಿ 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 रुको ना। ಇಲ್ಲ, ನಾನು ಅಳಬಾರ್ದು. ನನ್ನ ಸಂಸಾರನ ನಾನು ಯಾವುದೇ ಕಾರಣಕ್ಕೂ ನೆನೆಸ್ಕೋಬಾರ್ದು. ವೀರ ಅವರು ಎಲ್ಲರನ್ನೂ ಚೆನ್ನಾಗಿ ನೋಡ್ಕೋತಾಳೆ, ಆ ನಂಬಿಕೆ ನನಗಿದೆ. ಅದಿತಿ ಮುಂದೆ ಜೀವನದಲ್ಲಿ ಅವಳು ಅನ್ಕೊಂಡಿದ್ದೆಲ್ಲ ಸಾಧಿಸ್ತಾಳೆ. ಅನ್ನಿ ಆಯುಷ್ಯನ ಚೆನ್ನಾಗಿ ನೋಡ್ಕೋತಾಳೆ. ಅವಳು ಮುಂದೆ ಒಳ್ಳೆ ಲಕ್ಷ್ಮಿ ಆಗ್ತಾಳೆ. ಆದ್ರೆ ಅವಳು ಬಯಸೋ ಲಕ್ಷ್ಮು ಅವಳ ಜೊತೆ ಇರಲ್ಲ ಅಷ್ಟೆ. ಅದಕ್ಕೆ ಸಾಯಿನಾಥ, ಅದಿತಿ ನನ್ನ ಮಗಳಲ್ಲ ಅನ್ನೋ ಸತ್ಯ ಅವಳಿಗೆ ಯಾವತ್ತೂ ಗೊತ್ತಾಗಬಾರ್ದು. ಅವಳು ಯಾವತ್ತು ಸಂತೋಷವಾಗಿ ನನ್ನ ಸಂಸಾರ ಜೊತೆಗೆ ಇರಬೇಕು. ಈ ನನ್ನ ಕೊನೆಯ ಆಸೆನ ನಡೆಸ್ಕೊಡು ಸಾಯಿನಾಥ. ಹೋಗೋಕ್ ನೀನೇ ನಡೆಸ್ಕೊಡ್ತೀಯ. ಜೀವನದಲ್ಲಿ ಯಾವಾಗ್ಲೂ ನಾನು ನಿನ್ನನ್ನೇ ನಂಬಿ ಬದುಕ್ದೆ. ನೀನು ನನಗೆ ಕ್ಯಾನ್ಸರ್ ಅನ್ನೋ ಕಾಯಿಲೆ ಕೊಟ್ಟೆ, ಅದನ್ನು ನಾನು ಸಂತೋಷವಾಗಿ ಸ್ವೀಕರಿಸಿದೆ. ನಿನ್ನ ನೋಡ್ಬೇಕು ಅಂತ ಒಂದೇ ಒಂದು ಆಸೆ ಇಟ್ಕೊಂಡು ಅಷ್ಟು ದೂರದಿಂದ ಬಂದೆ. ಆದ್ರೆ ನೀನೇನ್ ಮಾಡ್ದೆ? ನೀನ್ ದರ್ಶನನೂ ಕೊಡ್ದೆ, ನನ್ನ ಇನ್ನಷ್ಟು ಕಾಡಿಸ್ತಾ ಇದೀಯ. ಅಂತೋನು ನೀನಿದನ್ನ ನಡೆಸ್ಕೊಡ್ತೀಯಾ? ಸಾಧ್ಯನೇ ಇಲ್ಲ. ಓ, ನನಗೆ ಈಗ ಅರ್ಥ ಆಗ್ತಾ ಇದೆ. ನನ್ನ ಮನೆಯವ್ರನ್ನೆಲ್ಲ ನೆನಪು ಮಾಡಿಸಿ ನನ್ನನ್ನ ಇಲ್ಲಿಂದ ಕಳಿಸ್ಕೊಡ್ಬೇಕು ಅಂತ ಮಾಡ್ತಿದೀಯಾ? ಅದು ಸಾಧ್ಯನೇ ಇಲ್ಲ, ಸಾಧ್ಯ ಇಲ್ಲ. ಅದು ನಾನು ನಿನ್ನ ನೋಡ್ದೆ, ನಾನು ಇಲ್ಲಿಂದ ಹೋಗೋದಿರ್ಲಿ, ನನ್ನ ಜೀವ ಸಹ ಹೋಗಲ್ಲ. ಬುದ್ಧಿವಂತಿಕೆ ನಿನ್ಗೊಬ್ನಿಗೆ ನಾ ಇರೋದು. ನಾನು ನಿನ್ ಮಗಳೇ. ಹಾ, ನಿನ್ಗಿಂತ 2ರಷ್ಟು ನನಗೂ ಬುದ್ಧಿ ಇದೆ. ಹೋಗಲ್ಲ ನಾನು ಇಲ್ಲಿಂದ. ಹಾ, ಹೋಗಲ್ಲ.